ಎಲ್ಲೂ ರೈತರು ಬೆಳೆ ಬೆಳಕಾಯ್ತಾ ಇಲ್ಲ. ಈಗ ಸರ್ಕಾರ ಗ್ಯಾರಂಟಿ ಕೊಟ್ಟೆ ಕೂತಾರೆ. ರೈತರಿಗೆ 5 ಪೈಸಾ ಸಹಕಾರ ಇಲ್ಲ. ಅದು ಮೋದಿಯವರು 6,000 ರೂಪಾಯಿ ಕೊಡ್ತಾರೆ ಕೃಷಿಗೆ ಅಂತ, ಅದನ್ನೇ ರೈತರಿಗೆ ಸಿಗ್ತಾ ಇರೋದು. 50 kg ಕ್ಯಾರೆಟ್ ಖಾಲಿ ಆಗ್ತಿತ್ತು, ಈಗ 30 kg 40 kg ಖಾಲಿ ಆಗ್ತದೆ. 10 kg ಉಳ್ಕತ್ತದೆ. ಫುಲ್ ಲಾಸು, ನಮಗೂ ಏನು ಸಿಗ್ತಾ ಇಲ್ಲ. ಸೊಪ್ಪು ತಂದರೆ ಸೊಪ್ಪು ಬರೀ 2 ಗಂಟೆ 3 ಗಂಟೆಗೆ ಮಾರಬೇಕು, ಇಲ್ಲಾಂದರೆ ಇನ್ನು 5 ಗಂಟೆ ಮಡಿಕೊಂಡು ಒಣಗೋಗುತ್ತೆ. ತಗೊಳ್ಳೋಕ್ಕೆ ಆಗಲ್ಲ, ಊಟ ಮಾಡಬೇಕು ಅನಿಸೋದೇ ಇಲ್ಲ. ಈಗ ತಗೊಂಡೋದ್ರೆ ಇಷ್ಟು ಬೆಲೆ ಜಾಸ್ತಿ ಇದೆ, ರೇಟ್ಗೂ ಕಡಿಮೆ ಆಗಲ್ಲ, ಜನಗಳು ತೊಂದರೆ ಪಡಬೇಕಾಗುತ್ತೆ. ಕಷ್ಟ ಇದೆ ಮಾತ್ರ ಜೀವನ. ಬಟ್ ಆದಷ್ಟು ಬೇಗ ಮಳೆ ಬಂದರೆ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಈಗ ತರಕಾರಿ ಮಾತ್ರ ಅಲ್ಲ, ಎಳ್ನೀರು ನೋಡಿದರೆ ಅದು ಅಷ್ಟೇ, ತೆಂಗಿನಕಾಯಿ ನೋಡಿದರೆ ಅದು ಅಷ್ಟೇ. ಮಳೆ ಇಲ್ಲದೆ ಪ್ರಾಬ್ಲಮ್ ಆಗಿರೋದರಿಂದ ಇದು ಯಾರದ್ದು ಜನಗಳಿಂದ ಯಾವುದೇ ಸರ್ಕಾರದಿಂದ ಆಗಿರೋದಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಇವತ್ತಿರೋ ಬಿಸಿಲಲ್ಲಿ ನಾವು ಜೀವನ ಮಾಡೋದು ಹೇಗಪ್ಪ ಅನ್ನೋ ಥರ ಯೋಚನೆ ಮಾಡೋ ರೀತಿ ಆಗಿದೆ. ಅಂಥದ್ರಲ್ಲಿ ನಾವು ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ತರಕಾರಿ ತೊಗೊಳಕ್ಕೆ ಹೋದರೆ ಬೆಲೆ ಗಗನಕ್ಕೆ ಏರಿದೆ. ಇದ್ರ ಬಗ್ಗೆ ಶಾಪ್ ಓನರ್ಸ್ ಏನು ಹೇಳ್ತಾರೆ, ಅದರಲ್ಲಿ ತರಕಾರಿ ತೊಗೊಳ್ಳೋರು ಏನು ಹೇಳ್ತಾರೆ, ಬನ್ನಿ ಅವ್ರ ಹತ್ರ ಮಾತಾಡಿಸ್ತೀನಿ. ಸರ್, ಏನು ಗೊತ್ತಾ, ಪ್ರೈಸು ಇವಾಗ ಜಾಸ್ತಿ ಆಗ್ತಾ ಇದೆ ತರಕಾರಿದು. ಬೀನ್ಸ್ ಎಲ್ಲ ನೋಡಿದ್ರೆ 200 ಆಯಿತು. ಸೊ ಒಂದೊಂದು 50 ರೂಪಾಯಿ ಇರೋದು 150 ರೂಪಾಯಿ ಬೆಲೆ ಆಗ್ತಾ ಇದೆ ಇವಾಗ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಿಮ್ಮ ಅಂಗಡಿಗೆ ಯಾವ ಥರ ತೊಗೊಂಡು ಬರ್ತಾ ಇದ್ದೀರಾ? ನಾವು ಒಳ್ಳೊಳ್ಳೆ ಇವಾಗ ನೀರಾವರಿ ಆಗೋ ಕಡೆ ಪಂಪ್ ಸೆಟ್ಟು ಅದು ಇಲ್ಲಿ ಮಳೆ ಇಲ್ಲ, ಎಲ್ಲೂ ರೈತರು ಬೆಳೆ ಬೆಳಕಾಯ್ತಾ ಇಲ್ಲ. ಈಗ ಸರ್ಕಾರ ಗ್ಯಾರಂಟಿ ಕೊಟ್ಟೆ ಕೂತಾರೆ. ರೈತರಿಗೆ 5 ಪೈಸಾ ಸಹಕಾರ ಇಲ್ಲ. ಎಲ್ಲನೂ ಇದಕ್ಕೆ ಮಾಡ್ಕೊಂಡು ಒಂದು ನೀರಾವರಿಗಾಗಲಿ ಒಂದು ಪಂಪ್ ಸೆಟ್ಗಾಗಲಿ ಅದು ಮೋದಿಯವರು 6,000 ರೂಪಾಯಿ ಕೊಡ್ತಾರೆ ಕೃಷಿಗೆ ಅಂತ, ಅದನ್ನೇ ರೈತರಿಗೆ ಸಿಗ್ತಾ ಇರೋದು. ಈಗ ಪುನಃ ಹಾಲಿನ ಸಹಾಯಧನ 700 ಲಕ್ಷ ಇದ್ದಾವೆ. ಹಾಲು ಬೋನಸ್ ದುಡ್ಡು ಕೊಟ್ಟಿಲ್ಲ, ರೈತರಿಗೆ 1 ಪೈಸೆ ನೆರವು ಇಲ್ಲ. ಏನು ಮಾಡ್ತಾರೆ ಮೇಡಮ್? ಎಲ್ಲ ರೇಟು ದುಬಾರಿ ಆಯ್ತವೆ. ರೈತನಿಗೆ ವ್ಯವಸಾಯ ಮಾಡೋದು ಕಷ್ಟ. ನೀವು ಇವಾಗ ಮಾರ್ಕೆಟಿಗೆ ಹೋಗ್ತಿರಲ್ವಾ, ರೈತರೇ ಮಾರ್ಕೆಟಿಗೆ ತರಕಾರಿಗಳು ತೊಗೊಂಡು ಬರ್ತಾ ಇಲ್ವಾ, ಅಥವಾ ಮಾರ್ಕೆಟಲ್ಲಿಂದ ನೀವು ಇಲ್ಲಿಗೆ ತೊಗೊಂಡು ಬರೋಕ್ಕಾಗ್ತಾ ಇಲ್ಲ? ರೈತರೇ ತಗೊಬರ್ತಾರೆ, ರೈತರಿಂದಲೇ ಕನ್ವರ್ಟ್ ಮಾಡ್ತೀವಿ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ತರಕಾರಿಗಳು ತೋಟದಗಳಲ್ಲೇ ಒಣಗೋಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನೇ ಅವರು ಈ ಸಾಯಂಕಾಲ ಟೈಮು 4 ಗಂಟೆ 5 ಗಂಟೆ ಕುಯ್ದು ಅದನ್ನು ತ್ಯಾವ ಚೀಲ ಹಾಕಿ ಸೇಫ್ಟಿಯಾಗಿ ತಗೊಬರ್ತಾರೆ. ನಾವು ಅದನ್ನೇ ತಗೊಬಂದು ಆ ರೀತಿ ಸೇಫ್ಟಿಯಾಗಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ಈ ರೀತಿ ತರಕಾರಿ ಮಾಡೋಕ್ಕಾಗಲ್ಲ. ಎಲ್ಲ ಥರದಲ್ಲೂ ಆಯ್ಕೆ ಮಾಡಿ, ಇವಾಗೆಲ್ಲ ರೋಗ ಜಾಸ್ತಿ ಬಿಸಿಲಿಗೆ. ಅದು ಚೆನ್ನ ತೋಟ ಆಯ್ಕೆ ಮಾಡಿ ತೋಟದ ಕಡೆನೂ ಹೋಗ್ತೀವಿ, ಮಾರ್ಕೆಟು ಹೋಗ್ತೀವಿ, ಎಲ್ಲ ನೋಡಿ ಆರಿಸಿ ತಗೊಬರ್ತೀವಿ. ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ? ಪ್ರೈಸ್ ಆಗೋದ್ರಿಂದ ಇವಾಗ 50 kg ಕ್ಯಾರೆಟ್ ಖಾಲಿ ಆಗ್ತಿತ್ತು, ಈಗ 30 kg 40 kg ಖಾಲಿ ಆಗ್ತದೆ. 10 kg ಉಳ್ಕತ್ತದೆ. ಫುಲ್ ಲಾಸು, ನಮಗೂ ಏನು ಸಿಗ್ತಾ ಇಲ್ಲ. ಅದಾಗ ನಮಗೂ ಭಾರಿ ತೊಂದರೆ. ಇವಾಗ 50 kg ಹೀರೆಕಾಯಿ ತಂದರೆ 10 kg ಸೇಲ್ ಆಗಲ್ಲ, ಒಣಗೋಗುತ್ತೆ, ಅದು ಆಚೆ ಹಾಕಬೇಕು. ಸೊಪ್ಪು ತಂದರೆ ಸೊಪ್ಪು ಬರೀ 2 ಗಂಟೆ 3 ಗಂಟೆಗೆ ಮಾರಬೇಕು, ಇಲ್ಲಾಂದರೆ ಇನ್ನು 5 ಗಂಟೆ ಮಡಿಕೊಂಡು ಒಣಗೋಗುತ್ತೆ. ಭಾರಿ ನಮಗೂ ತೊಂದರೆ ಆಗಿದೆ. ಇದೇ ಥರ ಬಿಸಿಲಿದ್ರೆ ಎಲ್ಲಿ ತನಕ ಮುಟ್ಬೋದು? ಇದು ಪ್ರೈಸು ಜನರ ಕೈಗೆ ಎಟ್ಕತ್ತಾ ಅಂತ? ಜನರಿಗೆ ಅಂದರೆ ಉತ್ಪತ್ತಿ ಮೇಲೆ ಹೋಗುತ್ತೆ. ಉತ್ಪತ್ತಿ ಹೋಗುತ್ತೆ. ಇವಾರೇನು ಬೀನ್ಸು 180 170, ಕ್ಯಾರೆಟು 96 200 ಗಂಟೆ ದಾಟಿದೆ. ಇನ್ನೂ ಇವಾಗೇನೋ ಮಳೆ ಸ್ಟಾರ್ಟ್ ಆಗಿದೆ. ಹಿಂಗೆ ಈ ರೀತಿ ಮಳೆ ಇನ್ನೊಂದು 15 ದಿನದೊಳಗೆಲ್ಲ ಮಳೆ ಆದರೆ ಸಾಕಾಗಿ ರೈತರು ಬೆಳೆಯೋಕ್ಕೆ ಒಂದು ಅನುಕೂಲ ಆಗುತ್ತೆ, ಪ್ರೈಸ್ ಕಮ್ಮಿ ಆಗುತ್ತೆ. ಇನ್ನು ಇದೇ ರೀತಿ ಆದರೆ ಇನ್ನೂ ಪ್ರೈಸು ಜಾಸ್ತಿ ಆಗುತ್ತೆ. ತಗೊಳ್ಳೋಕ್ಕೆ ಆಗಲ್ಲ, ಊಟ ಮಾಡಬೇಕು ಅನಿಸೋದೇ ಇಲ್ಲ. ಈಗ ತಗೊಂಡೋದ್ರೆ ರುಚಿನೂ ಇಲ್ಲ, ಹೇಳಬೇಕು ಅಂದರೆ. ಹೀಗೆ ಆದರೆ ತರಕಾರಿಗಳ ಕೈಗೆ ಎಟಕ್ಸತ್ತೆ ಅನ್ಸುತ್ತಾ? ಗಗನಕ್ಕೆ ಏರೋಗಿದೆ. ಏರೋದೆಲ್ಲ ಸಿಗೋದೇ ಕಷ್ಟ ಆಗ್ಬಿಡ್ತದೆ. ಅವಾಗ ಮಳೆ ಇಲ್ಲ, ಏನಿಲ್ಲ, ಸಿಗೋದೇ ಕಷ್ಟ ಆಗ್ಬಿಡ್ತದೆ. ಅವಾಗ ಅಕ್ಕಿ ಬೇಳೆ ಅಷ್ಟೇ ತಿನ್ಬೇಕಂತ. ಅಕ್ಕಿನೂ ಜಾಸ್ತಿ ಅಲ್ಲ, 200 ರೂಪಾಯಿ ಬೇಳೆ 250 ರೂಪಾಯಿ ಆಗುತ್ತೆ. ಏನು ತಿಂತೀರಾ? ಏನು ಅನಿಸ್ತಿದೆ? ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ, ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಬಿಸಿಲು ಬೇರೆ ಜಾಸ್ತಿ ಇದೆ, ರೇಟ್ಗೂ ಕಡಿಮೆ ಆಗಲ್ಲ, ಜನಗಳು ತೊಂದರೆ ಪಡಬೇಕಾಗುತ್ತೆ. ಕಷ್ಟ ಇದೆ ಮಾತ್ರ ಜೀವನ. ಮಳೆ ಬರದೇ ಇದ್ರೆ ಯಾವ ಥರ ಆಗ್ಬೋದು? ಮಳೆ ಬರ್ತದೆ, ಜನಗಳು ಸಾಯ್ಬೇಕಾಗುತ್ತೆ, ಅಷ್ಟೇ, ಏನಿಲ್ಲ. ಊಟ ಸಿಗಲ್ಲ, ತರಕಾರಿ ಸಿಗಲ್ಲ, ಅಕ್ಕಿ ಸಿಗಲ್ಲ, ರೈತರು ಬೆಳೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ? ಮಳೆ ಇಲ್ಲದೆ ಇರೋದಕ್ಕೆ ರೈತರು ಬೆಳಿತೀರಾ? ಬೆಳೀತಾ ಇಲ್ಲ. ಹೌದೌದು, ಮಳೆ ಇಲ್ಲದಕ್ಕೆ ರೈತರು ಬೆಳೀತಾ ಇಲ್ಲ. ಮಳೆ ಬಿದ್ದರೆ ತಾನೇ ರೈತರು ಬೆಳೆಯೋದು, ಇಲ್ಲಾಂದ್ರೆ ಹೆಂಗೆ ಬೆಳೀತಾರೆ? ಮಳೆ ಬೀಳಬೇಕು, ನದಿಗೆ ನೀರು ಬರಬೇಕು, ಆವಾಗ ಬೆಳೀತಾರೆ. ಇದಾದ್ರೆ ಎಲ್ಲಿ ಬರ್ತದೆ? ನಿಂತೋಯ್ತು. ಆದ್ದರಿಂದ ಈ ಸಲ ಬೇಸಿಗೆನೂ ಇಷ್ಟು ದಿನ ದೂಡ್ತಾ ಇದೆ. ಇನ್ನು ಆದಷ್ಟು ಬೇಗ ಮಳೆ ಬಂದರೆ ಒಳ್ಳೆಯದು. ನಿನ್ನೆ ಮನೆಯೆಲ್ಲ ಮಳೆ ಬಿದ್ದಿದೆ, ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಮಳೆ ಬರುತ್ತೆ ಅಂಥೇಳಿ. ಬಟ್ ಆದಷ್ಟು ಬೇಗ ಮಳೆ ಬಂದರೆ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಆವಾಗ ತರಕಾರಿ ಬೆಳೆ ಎಲ್ಲ ಬೆಲೆಗಳು ಕಮ್ಮಿ ಆಗುತ್ತವೆ, ಜನಗಳಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ.
ಏನಂದ್ರೆ ಇವಾಗ ತರಕಾರಿ ರೇಟು ಗಗನಕ್ಕೆ ಹೇರ್ದಂಗೆ ಏರ್ಬಿಟ್ಟಿದೆ. ಜನಗಳ ಕೈಗೆ ಎಟಕ್ಸಲ್ಲ ಆ ಥರ ಆಗಿದೆ. ಜನಗಳು ತರಕಾರಿ ತೊಗೊಂಡು ತಿನ್ಬೇಕನ್ನೋ ಮಟ್ಟಕ್ಕೆ ಯೋಚನೆ ಮಾಡೋ ಥರ ಆಗಿದೆ. ಏನು ಮಾಡೋದು, ಎಲ್ಲದಕ್ಕೂ ಸೌಕರ್ಯ ಬೇಕು ಅಂತ ಹೇಳಿದ್ರೆ ಖಂಡಿತ ಸಿಗಲ್ಲ. ನಾವು ಕಷ್ಟ ಬಿಟ್ಟಾಗ ಕಷ್ಟ ಬಿಡಲೇಬೇಕು, ಸುಖ ಪಡುವಾಗ ಸುಖ ಪಡಲೇಬೇಕು, ಆ ಥರ ಆಗಿದೆ. ಇವತ್ತಿನ ಜನ್ರೇಷನ್ನೇ ಹಂಗೆ ಆಗಿದೆ. ದುಡಿಯೋರೆಲ್ಲ ಒಳ್ಳೊಳ್ಳೆ ಸಂಬಳ ತಗೊಂಡವ್ರಿಗೂ ಇವತ್ತು ಅಯ್ಯೋ ಕಷ್ಟ ಅನ್ನೋಂಥ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಸೊ ಇದು ನ್ಯಾಚುರಲ್. ಏನಂದರೆ ಒಂದು ವರ್ಷ ಮಳೆ ಇರುತ್ತೆ, ಒಂದು ವರ್ಷ ಮಳೆ ಕಮ್ಮಿ ಇರುತ್ತೆ. ಆದ್ದರಿಂದ ಇದೇನು ಇನ್ನೊಂದು 2 ತಿಂಗಳು 1 ತಿಂಗಳಲ್ಲಿ ಮಳೆ ಬೀಳುತ್ತೆ. ಬಟ್ ಈಗ ತರಕಾರಿ ರೇಟ್ ಬೆಲೆ ಜಾಸ್ತಿ ಆಗೋಕ್ಕೆ ಕಾರಣವೇ ಮಳೆ ಇಲ್ಲದೆ. ಈಗ ತರಕಾರಿ ಮಾತ್ರ ಅಲ್ಲ, ಎಳ್ನೀರು ನೋಡಿದರೆ ಅದು ಅಷ್ಟೇ, ತೆಂಗಿನಕಾಯಿ ನೋಡಿದರೆ ಅದು ಅಷ್ಟೇ. ಮಳೆ ಇಲ್ಲದೆ ಪ್ರಾಬ್ಲಮ್ ಆಗಿರೋದರಿಂದ ಇದು ಯಾರದ್ದು ಜನಗಳಿಂದ, ಯಾವುದೇ ಸರ್ಕಾರದಿಂದ ಆಗಿರೋದಲ್ಲ, ಇದು ಜನಗಳಿಂದ, ಇದು ದೇವ್ರದ್ದು ಕೃಪೆ. ಬೇಗ ಮಳೆ ಬಂದರೆ ಎಲ್ಲರೂ ತಣ್ಣಗಾಗುತ್ತೆ, ರೇಟ್ಗಳು ಕಮ್ಮಿ ಆಗುತ್ತೆ, ಬೇಗ ತರಕಾರಿಗಳು ಸಿಗುತ್ತೆ. ನೋಡಿದ್ರಲ್ವಾ, 2 kg ತಗೊಳ್ಳೋ ಜಾಗದಲ್ಲಿ ಇವಾಗ ಅರ್ಧ kg ತೊಗೊಂಡು ಜೀವನ ಮಾಡುವಷ್ಟು ಮಟ್ಟಿಗೆ ಅಷ್ಟು ತರಕಾರಿ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಮಳೆ ಬಿಸಿಲಿಂದನೇ ಎಫೆಕ್ಟ್ ಆಗಿರುತ್ತೆ. ಸೊ ರೈತರಿಗೂ ಕೂಡ ಇದೇ ಎಫೆಕ್ಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಮಳೆ ಬರಲಿ, ನಮಗೆ ನಿಮಗೆ ಕೈಗೆಟುಕುವಷ್ಟು ಬೆಲೆಯಲ್ಲಿ ತರಕಾರಿ ಆಗಲಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.